ಬಸ್ ದರ ಜಾಸ್ತಿ ಆಗಿರೋದ್ರ ಬಗ್ಗೆ ನೋಡಿ, ಸಾರ್ವಜನಿಕರಿಗೆ ಕ್ಷಮೆ ಕೇಳುವಂತದ್ದು ಅವ್ರಿಗೆ ಏನು, ಅವ್ರ ಯೋಗ್ಯತೆ ಬೆಂಕಿ ಹಾಕ್ಬೇಕು. ಈಗಲೇ ಹೇಳ್ತಾ ಇದ್ದೀನಿ, ಅವ್ರ ಯೋಗ್ಯತೆ ಇಲ್ಲ. ಅವರು ಕೊರೋನಾ ನೆಪ ಹೇಳ್ಬಿಟ್ಟು ಹಿಂದಿನ ಸಾರಿ ಸಂಪೂರ್ಣ ನಾಶ ಮಾಡಿ ಹೋಗಿದ್ದಾರೆ. ಯಾವುದೇ ಹೊಸ ಬಸ್ ಅನ್ನ ಒಂದು ಖರೀದಿ ಮಾಡಕ್ಕೆ ಅವ್ರಿಗೆ ಆಗ್ಲಿಲ್ಲ. ಇವತ್ತು ಅವರು ಇಡೀ ನಮ್ಮ KSRT ಹಾಳಾಗಕ್ಕೆ ಕಾರಣ ಅವತ್ತು ಬಿಜೆಪಿಯ ಸರ್ಕಾರನೇ ಬಂತು. ಕಾರಣ ಬರೀ ನಮ್ಮ ಕೊರೋನಾ ಅಂತ ಹೇಳ್ಕೊಂಡು ನಾಟಕ ಆಡ್ಕೊಂಡು ಬಂದಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಬಂದ್ಮೇಲೆ ಹೊಸ ಬಸ್ಗಳು ಬಿಟ್ಟಿದ್ದೀವಿ. ಆ ಬಸ್ಗೆಲ್ಲ ತರಬೇಕಲ್ಲ. ಈಗ ಸ್ವಲ್ಪ ಅದ್ರ ರೈಸ್ ಮಾಡಿದವ್ರಿಗೆ ಆಗೋದು ಕಷ್ಟ ಆಗುತ್ತೆ. ಗ್ಯಾರಂಟಿ ಒಂದ್ ಕಡೆ ಇರ್ಬೋದು, ಅದು ಬೇರೆ. ಆದ್ರೆ ಬಸ್ಸಿನ ವ್ಯವಸ್ಥೆಗೆ ಮತ್ತು ಅಲ್ಲಿಗೆ ವ್ಯವಸ್ಥೆ ಆಗ್ಬೇಕಾದ್ರೆ ಹೊಸ ಬಸ್ ಎಷ್ಟು ಖರೀದಿ ಮಾಡಿದೀವಿ ನಾವೀಗ? 3,000 ಚಿಲ್ಲರೆ ಕೋಟಿ, 3,000 ಚಿಲ್ಲರೆ ಇವತ್ತು ಬಸ್, ಹೊಸ ಬಸ್ ಯಾರು ತಂದಿದ್ದಾರೆ? ಅವ್ರು ತಂದಿದ್ದಾರೆ 5 ವರ್ಷದಲ್ಲಿ ತಂದಿದಾರಾ? ತರ್ಲಿಲ್ಲ. ಈಗ ನಾವು ತರ್ತಾ ಇದೀವಲ್ಲ, ಅದಕ್ಕೆಲ್ಲ ಬೇಕಲ್ಲ, ಹಣಕಾಸಿನ ಕೊರತೆ ಆಗಬಾರ್ದು ಅನ್ನೋದ್ರಲ್ಲಿ ಮಾಡಿರ್ತಾರೆ, ಸಾಲ ಮಾಡಿ ಹೋಗಿದ್ದಾರೆ. ಅದಕ್ಕೆ ನಾವು ತುಂಬಬೇಕಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಮಾಡೋಂತ ಆಗಿದೆ. ಸಾರ್ವಜನಿಕರಲ್ಲಿ ಕ್ಷಮೆ ಇರ್ತದೆ, ನಮ್ದು ಇರ್ತದೆ. ಏನ್ ಅವ್ರಿಗೆ ಹೇಳೋರು ಯಾರು ಇಲ್ಲ, ಕಡಿವಾಣ ಹಾಕಕ್ ಆಗದಲ್ಲ. ಕೆಲವೊಂದಕ್ಕೆ ಬಿಡ್ಬೇಕಾಗಿತ್ತು. GST ಕಮ್ಮಿ ಮಾಡ್ಬೇಕು. ಹಾಲು, ಮೊಸರು ಇಂಥವೆಲ್ಲ ಕಮ್ಮಿ ಮಾಡಿದ್ರೆ ಸಾಮಾನ್ಯ ವಸ್ತುಗಳಿಗೆ, ಸಣ್ಣ ವಸ್ತುಗಳಿಗೆಲ್ಲ ಬಿಡ್ಬೇಕಾಗಿತ್ತು. ಅವಕ್ಕೆಲ್ಲ GST ಹಾಕಿದ್ರೆ ಬಹಳ ಹೊಡೆತ ಬಿಡ್ತಾರೆ. ಹಾಗಾಗಿ ನಾಗರಿಕರು ಯಾರು ಅದ್ರ ಬಗ್ಗೆ ಚಕ್ರ ಎತ್ತಲ್ಲ, ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ನಾವು ಬಸ್ ರೇಟ್ ಮಾಡಿದ ತಕ್ಷಣ BJP ಅವರು ರಂಪ ಮಾಡಿ ಕೂಗಾಟ್ ಸ್ಟ್ರೈಕ್ ಮಾಡ್ತಾರೆ. ಮೋದಿಜಿ ಏನ್ ಮಾಡಿದ್ರು ಉತ್ತರ ಕೊಡಲ್ಲ ಯಾರು, ಅಲ್ವಾ? ಹಂಗಾಗಿದೆ. ಅದ್ರ ಬಗ್ಗೆ ಏನ್ ಮಾತಾಡೋದು ಬೇಡ, ಬಿಟ್ಬಿಟ್ಟು